ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬಂದ್ ದೋಸೆ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಮಾಡ್ಕೊಳ್ಳೋದು. ಬೇಗನೂ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಯಾವಾಗಲೂ ದೋಸೆ ತಿನ್ನೋ ಥರ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ದೊಡ್ಡವ್ರಿಗಿಂತ ಚಿಕ್ಕವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ ಫಟಾಫಟ್ ಅಂತ ಮಾಡೋಣ ಹೇಗೆ ಅಂತ. ನೋಡಿ, ನಾನಿಲ್ಲಿ 1/4 kg ಆಗುವಷ್ಟು ಉಪ್ಪಿಟ್ಟಿನ ರವೆ ತೊಗೊತೀವಿ. ಉಪ್ಪಿಟ್ಟು ಮಾಡ್ತೀವಲ್ಲ, ದಪ್ಪ ರವೆ, ಅದೇ ತೊಗೊಂಡಿದ್ದೀನಿ. ಯಾವ ಬಟ್ಲಲ್ಲಿ ರವೆ ತೊಗೊಂಡಿದ್ದೀನೋ ಅದರಲ್ಲಿ 3/4 ಬಟ್ಲಷ್ಟು ನಾನು ಮೊಸರು ಹಾಕ್ಕೊತಾ ಇದ್ದೀನಿ. 1/4 ಬಟ್ಲಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಅಂದರೆ 1 ಬಟ್ಲು ರವೆಗೆ 1 ಬಟ್ಲಷ್ಟು ಮೊಸರು ಮತ್ತು ನೀರನ್ನ ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ಇದನ್ನು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೆನೆಯೋಕ್ಕೆ ಇಡಬೇಕಾಗತ್ತೆ. ಒಂದು 10 ನಿಮಿಷ ನೆಂದರೆ ಸಾಕು. ಇದು ನೋಡಿ, ಈ ರೀತಿ ನಿಧಾನಕ್ಕೆ ಕಲಿಸ್ಕೋಬೇಕಾಗತ್ತೆ. ರವೆ ಸಾಫ್ಟಾಗೆ ಇರಬೇಕು. ಅಕಸ್ಮಾತ್ ನಿಮಗೆ ಸ್ವಲ್ಪ ಗಟ್ಟಿ ಆಯಿತು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಸೇರಿಸ್ಕೊಳ್ಳಿ, ಸರಿ ಹೋಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಉಪ್ಪೆಲ್ಲ ಏನೂ ಹಾಕೋದು ಬೇಡ, ಬರೀ ನೀರು, ಮೊಸರು, ರವೆ ಹಾಕಿದ್ರೆ ಸಾಕು. ಈಗ 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ನೆಂದಾದಮೇಲೆ ನೋಡಿ, ಮೊಸರು ಮತ್ತು ನೀರು ಎಲ್ಲ ಹೀರ್ಕೊಂಡು ಈ ಥರ ರವೆ ಸಾಫ್ಟಾಗಿ ಆಗಿರುತ್ತೆ. ಇದನ್ನು ನಾವು ರುಬ್ಕೋಬೇಕಾಗತ್ತೆ. ಇದನ್ನು ತುಂಬ ದೋಸೆ ಹಿಟ್ಟಿನ ಥರ ನಾವೆಷ್ಟು ನೈಸಾಗಿ ರುಬ್ತೀವಲ್ಲ ಆ ರೀತಿ ಬೇಡ, ಅದಕ್ಕಿಂತ ಇನ್ನೊಂದು ಚೂರು ಕಡಿಮೆ ರುಬ್ಕೊಂಡ್ರೆ ಸಾಕಾಗುತ್ತೆ. ನೀರೆಲ್ಲ ಏನೂ ಸೇರಿಸೋದಿಲ್ಲ, ಏನೂ ಬೇಡ. ಹಾಗೆ ಗಟ್ಟಿಯಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಗ್ರೈಂಡ್ ಮಾಡಿ ತಂದಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ. ರುಬ್ಬಾದ್ಮೇಲೆ ಈ ರೀತಿ ಆಗುತ್ತೆ. ಇಷ್ಟ ಆದರೆ ಸಾಕು. ಇವಾಗ ನಾನು ಇದನ್ನು ಒಂದು ಬಟ್ಲಿಗೆ ಮತ್ತೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತೀನಿ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೊದಲಿಗೆ 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಂತಹ ಕರ್ಬೇವಿನ ಸೊಪ್ಪನ್ನು ಇದ್ರಲ್ಲೇ ಸೇರಿಸ್ಕೊತೀನಿ. ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು ಉದ್ದಿನಬೇಳೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋ ಬಂದ್ ದೋಸೆ ಆರಾಮಾಗಿ 5 ಜನ ಬ್ರೇಕ್ಫಾಸ್ಟಲ್ಲಿ ತೊಗೋಬೋದು. ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದಕ್ಕೆ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಚಿಕ್ಕದಾಗಿ 1 ದಪ್ಪ ಈರುಳ್ಳಿನ ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಕೆಂಪಾಗುವವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಕೆಂಪಾಗೋದೆಲ್ಲ ಏನೂ ಬೇಡ, ಒಂದು ಮೀಡಿಯಮ್ ಆಗಿ ಅದು ಹಸಿ ವಾಸನೆ ಎಲ್ಲ ಹೋಗೋಷ್ಟು ಹುರಿದು ಬಿಟ್ಟರೆ ಸಾಕು. ಸಾಫ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಅವಶ್ಯಕತೆ ಏನು ಇರೋದಿಲ್ಲ. ನೋಡಿ, ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಇವಾಗ ಇದು ಹುರಿದಿರೋ ಸಾಕು. ಇವಾಗ ನಾನೇನು ಮೊದಲಿಗೆ ರುಬ್ಬಿಟ್ಟಿದ್ದಂಥ ಹಿಟ್ಟಿತ್ತಲ್ಲ ಅದ್ರ ಜೊತೆಯಲ್ಲೇ ಇದು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೋಡಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ಬೇಕಾದರೆ ನೀವು ಎಕ್ಸ್ಟ್ರಾ ಬೇಕಾದ್ರೆ ಕ್ಯಾರೆಟು, ವೆಜಿಟೇಬಲ್ಸು ಅಂದರೆ ಕ್ಯಾರೆಟ್, ಹುರುಳಿಕಾಯಿ, ಕ್ಯಾಪ್ಸಿಕಮ್ ಎಲ್ಲ ಸೇರಿಸ್ಬೋದು. ಈ ಬರೀ ಇಷ್ಟು ಹಾಕಿದ್ರೂ ರುಚಿ ಇರುತ್ತೆ, ವೆಜಿಟೇಬಲ್ಸ್ ಹಾಕಿ ಮಾಡಿದ್ರೂ ರುಚಿ ಇರುತ್ತೆ. ಇವಾಗ ಇದಕ್ಕೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಮೊದಲೆಲ್ಲೂ ಹಾಕಿಲ್ಲ, ಇವಾಗ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ. ನೋಡಿ, 1 ಚಿಟಿಕೆ ಹಾಕೊಂಡ್ರೆ ಸಾಕು. ಫಸ್ಟ್ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ, ಆಮೇಲೆ ಸೋಡಾನ ಯೂಸ್ ಮಾಡೋಣ. ಮೊದಲಿಗೆ ಇದನ್ನು ಹಿಟ್ಟು ಜೊತೆಯಲ್ಲಿ ಈರುಳ್ಳಿ ಎಲ್ಲ ಹೊಂದೋ ಹಾಗೆ ಒಂದು ಸರಿ ತಿರುಗಿಸ್ಕೊಂಬಿಡೋಣ. ಇಷ್ಟು ತಿರುಗಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ, ನಾನು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಸಾಕು, ತುಂಬ ಏನೂ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದು ಸಂಪೂರ್ಣ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ಸೋಡಾ ಅಂತೂ ಸಂಪೂರ್ಣವಾಗಿ ಆಪ್ಷನಲ್, ನಿಮ್ಮ ಇಷ್ಟ ಅದು. ನೋಡಿ, ಈ ರೀತಿ ಹಾಕಾದ್ಮೇಲೆ ಒಂದು ಸರಿ ನೀಟಾಗಿ ತಿರ್ಕೊಂಬಿಡಬೇಕು. ಇವಾಗ ತಿರುಗಿರೋ ಸಾಕು. ನಾನಿಲ್ಲಿ ಒಂದು ಬೌಲ್ದು ನಾವು ಒಗ್ಗರಣೆಗೆ ಇಟ್ಕೊಂಡಿರೋವಂಥ ಕಡಾಯಿನ ಇಟ್ಕೊಂಡಿದ್ದೀನಿ ನಾನು ಬಂದ್ ಮಾಡೋದಕ್ಕೆ. ಅದನ್ನೇ ಇದ್ರಲ್ಲಿ ಸೇರಿಸ್ಕೊತೀನಿ. ಇದು ತುಂಬ ದೊಡ್ಡದು, ಹಾಗಾಗಿ ನಾನಿಲ್ಲಿ 1.5 ಸೌಟ್ ಹಾಕ್ಕೊತೀನಿ. ಇದೇ ತುಂಬ ದಪ್ಪ ಬಂದುಬಿಡತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ನಾವು ಬನ್ಸ್ನ ಬೇಯಿಸ್ಕೋಬೇಕಾಗತ್ತೆ. ಸೊ ನೋಡಿ, ಇದು ಫಸ್ಟು ಎಣ್ಣೆ ಹಾಕಿದ್ದೆ, ಸ್ವಲ್ಪ ತಳ ಇದಾಗಬಾರ್ದು ಅಂತ. ಈಗ ಹಾಕಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಅದ್ರ ಮೇಲೆ 1 ಟೀ ಸ್ಪೂನಷ್ಟು, 1 ಸುತ್ತು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಆರಾಮಾಗಿ ನೀಟಾಗಿ ಬಂದುಬಿಡತ್ತೆ ಎತ್ತೋದಕ್ಕೆ. ನೋಡಿ, ಈ ಥರ ನಿಧಾನಕ್ಕೆ ನಾವು ತಿರುಗಿಸಿ ಹಾಕೋಬೇಕಾಗತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ಆದಷ್ಟು ಬೇಯ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಹುಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ನೋಡಿ, ಈ ಥರ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ನೋಡಿ, ಮತ್ತೆ ನಾನು ಅದನ್ನು ಎಲ್ಲೂ ಅಂಟಿರಲ್ಲ, ನಾನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ, ನೀವು ನಿಮ್ಮ ಮನೇಲಿ ಇದೇ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇದೇ ಥರ ಸಿಂಪಲ್ ಅಡುಗೆಗಳಿಗೆ
ನನ್ನ ಚಾನಲ್ನ ನೋಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್.